ಕುರುಬನ ಹೆಸರು ಮೈಲಾರಿ. ಎಲ್ಲಿದ್ಯಪ್ಪ ಮೈಲಾರಿ, ಬಾರಪ್ಪ. ಹೀಗೆ ಅವತ್ತೊಂದು ದಿನ ಮೈಲಾರಿ ಆ ಜನರನ್ನೆಲ್ಲ ಮೋಸ ಮಾಡಿ ಹೀಗೆ ಕುರಿಗಳನ್ನೆಲ್ಲ ಹಟ್ಟಿ ಕರ್ಕೊಂಡೋದ. ಮಾರನೇ ದಿನ ಏನಾಗುತ್ತೆ ನೋಡೋಣ ಬನ್ನಿ. ವಿಹಾರ ಭೋಜನವಿದು ವಿಚಿತ್ರ ಪಕ್ಷಗಳಿದು ಬಿಗರಿಯ ಔತಣವಿದು ದೊಡ್ಡೊಳ್ಳಿ ತೊಲಗೆಂದು ಮುದ್ದೆ ಇದ್ದಿದ್ ಬೆಳೆ ಸಾರು ಮಾಡಿಬಿಟ್ರೆ ಏನ್ ರುಚಿ. ಒಂದ್ ವರ್ಷಕ್ಕಾಗ ಊಟವ ಒಂದೇ ದಿನ ತಿನ್ಬಿಡವ ಅನಿಸ್ತದೆ. ಯಾಕೋ ಇದೇ ಬರಲ್ಲ, ಮಜಾ ತಗೊಳವ. ಮತ್ತೆ ನೈಡೀರಿಯ ಆಯ್ತಲ್ಲ ಕಡಿ ಚುಮ್ಮ ತೋಳ ಬಂದಪ್ಪ, ತೋಳ ತೋಳ ಬಂತು, ತೋಳ ಬಂದು ಬಂದು ತೋಳ ತೋಳ ಬಂದು ಬಂದು ತೋಳ. ಈ ಮೈಲಾರಿ ಯಾವ ತೋಳ ಬಂದಿಲ್ಲ ಮೈಲಾರಿ ಜನರಿಗೆ ಅಪಹಾಸ್ಯ ಮಾಡಿ ಹೀಗೆ ತಿರ್ಗಾ ಕುರಿಗಳನ್ನ ಹಟ್ಟಿ ಕರ್ಕೊಂಡೋದ. ಮೂರನೇ ದಿನ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಬಿಸಿ ಬಿಸಿ ಕಜ್ಜಾಯ, ಬಿಸಿ ಬಿಸಿ ಕಜ್ಜಾಯ, ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿ ಕೊಡುವೆ ನಾನು. ಓ ತೋಳ, ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿ ಕೊಡುವೆ ನಾನು. ತಗೋ ತಿನ್ನು ತೋಳ. ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿ ಕೊಡುವೆ ನಾನು. ತೋಳ ಬಂದ್ರೆ ಬಂತು ತೋಳ
ತೋಳ ನಿಜವಾಗ್ಲೂ ಬಂದೇ ಬಿಡ್ತು. ಬಂದು ಕುರಿಗಳನ್ನೆಲ್ಲ ಸಾಯಿಸಿ ತಿನ್ಬಿಡ್ತು. ನಮ್ಮ ಮೈಲಾರಿಗೂ ಏಟ್ ಮಾಡಿ ಅವನ್ ಪಾಪ ಜ್ಞಾನ ತಪ್ಪಿದ್ದಾನೆ. ಇಷ್ಟೊತ್ತಾಯ್ತು ಮೈಲಾರಿ ಬಂದೇ ಇಲ್ಲ, ಯಾಕೋ ನೋಡು ಬಾ ನೋಡು. ಸುಳ್ಳು ಹೇಳ್ಬೇಡ್ರಪ್ಪ, ಯಾರು ಸುಳ್ಳು ಹೇಳ್ಬೇಡಿ. ಸುಳ್ಳು ಹೇಳಿದ್ರೆ ಇದೇ ಗತಿ ಎಲ್ಲಾರ್ಗೂ ಬರೋದು. ಸುಳ್ಳು ಕುರಿ 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 ಮೈಲಾರಿ ಕಥೆನ ಮೊದಲನೇ ದಿನ ಸುಳ್ಳು ಹೇಳ್ದ, ಜನ ನಂಬುದ್ರು. ಎರಡನೇ ದಿನ ಸ್ವಲ್ಪ ಸುಳ್ಳು ಹೇಳ್ದ, ಜನ ತಿರ್ಗಾ ನಂಬುದ್ರು. ಅಷ್ಟೊತ್ತಿಗೆ ನಂಬಿಕೆ ಕಳ್ಕೊಂಬಿಟ್ಟ. ಮೂರನೇ ದಿನ ನಿಜವಾಗ್ಲೂ ತೋಳ ಬಂದಾಗ ಜನ ಅವನ್ನ ನಂಬಲಿಲ್ಲ. ನೋಡಿದ್ರೆ ಏನಾಯ್ತು ಅಂತ. ಏನ್ ಕಲ್ತ್ರಿ ಈ ಪಾಠದಿಂದ?